Hello everyone, welcome back to our channel ಕುಂದಾಪುರ ಕಾರ್ಲ ಕಪಲ್ ಚಾನಲ್. ಸೊ ನಾವಿವತ್ತು ದೀಪಾವಳಿ ಹತ್ತಿರ ಬರುತ್ತಿರೋ ಕಾರಣ ಪಟಾಕಿ ತಗೊಂಡು ಬರಲಿಕ್ಕೆ ಹೊಸೂರು ರೋಡ್ ಕಡೆಗೆ ಹೋಗ್ತಿದ್ದೀವಿ. ಅಲ್ಲಿ ಪಟಾಕಿ ಕಡಿಮೆ ರೇಟಿಗೆ ಸಿಗ್ತದಂತೆ. ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ನಾವು, ಬಟ್ ಅಷ್ಟೇನು ಕಡಿಮೆ ರೇಟಿಗೆ ಸಿಗಲಿಲ್ಲ. ಆದರೆ ಊರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ. ಎಷ್ಟು ರೂಪಾಯಿ ಪಟಾಕಿ ತಗೊಳ್ಬೇಕಂತಿದ್ದೀವಿ ಅಮ್ಮಿ? 100 ರೂಪಾಯಿ, 105 ರೂಪಾಯಿ, ಕಮ್ಮಿ 100 ರೂಪಾಯಿ, 150 ರೂಪಾಯಿ ಪಟಾಕಿ ತಗೊಳ್ಲಿಕ್ಕೆ 1,000 ರೂಪಾಯಿ ಪೆಟ್ರೋಲ್ ಹಾಕಿ ಹೊಸೂರಿಗೆ ಹೋಗೋದು. ಓಕೆ, ನಾವು ಹೋಗಿ ಪಟಾಕಿ ತಗೊಂಡು ಹೇಗಿದೆ ರೇಟ್, ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತೇವೆ. ಓಕೆ, ಲೆಟ್ಸ್ ಸಿ ನಮಗೆ ರೀಸನೇಬಲ್ ಪ್ರೈಸಿಗೆ ಪಟಾಕಿ ಸಿಗ್ತದಾ ಅಲ್ಲಿ ಅಂತ. ಅಲ್ಲಿ ಫ್ರಸ್ಟ್ರೇಷನ್ಗೊಂಡಿರುವ ಯುವಕನನ್ನು ನೋಡಿ. ಇಲ್ಲೊಂದು ಪಟಾಕಿ ಅಂಗಡಿ ಇತ್ತು ದೋಸ್ತ ನಿಂಗೆ, ಇಲ್ಲೇ ತಗೊಂಡು ವಾಪಸ್ ಹೋಗೋದು ಒಳ್ಳೇದಾಯ್ಕಂತ. ಮತ್ತೆ ಕಾರ್ ತೆಗೆದು ಹೊರಟಿದ್ದಿ ಮಾರ, ಪಟಾಕಿ ತಗೊಂಡು ಹೋಗ್ಬಿಟ್ಟೆ. ಇಲ್ಲಿ ಬಂದ ಸಾಕೈತಿ. ಫ್ರಸ್ಟ್ರೇಟೆಡ್ ಹ್ಯೂಮನ್. ಇಲ್ಲ ಇದೆಲ್ಲ ಸ್ಟ್ಯಾಂಡರ್ಡ್ ಅಂತ ಬೋರ್ಡ್ ಹಾಕಿರಿ ಅಂಗಡಿ ಅಲ್ಲಿ ಅಂಗಡಿ ಇಲ್ಲಿಗೆ ಇಲ್ಲೇ ತಗೊಂಡು ಹೋಗುವ. ಇಲ್ಲಿ ತಗೊಂಡು ವಾಪಸ್ ಹೋಗೋದು ಒಳ್ಳೇದಾಗಿ ಕಾಣ್ತಾ ಉಂಟು. ಅಂಗಡಿ ಹಾಕ್ತಾರೆ ಇದು ನಮ್ದು 2 ಮನೆ ಉಂಟಲ್ಲ, ಸುಸುರು ಕಡ್ಡಿ ತಗೊಂಡಿದ್ದೀವಿ, ಉದ್ದದ್ದು ತಗೊಂಡಿದ್ವಿ. ಮತ್ತೆ ಇದನ್ನು ತಗೊಂಡಿದ್ದೀವಿ, ಎಂತ ಹೇಳೋದು ಇದಕ್ಕೆ, ಲ್ಯಾಂಟೆನಾ, ಅದನ್ನು ತಗೊಂಡಿದ್ದೀವಿ. ಮತ್ತೆ ನೆಲಚಕ್ರ ತಗೊಂಡಿದ್ದೀವಿ, ಒಂದು ಪಿಸ್ತೂಲ್ ಹಿಡ್ಕೊಂಬಂದಿದೆ. ಇದು ನೆಲಚಕ್ರ ತಗೊಂಡಿದ್ದೀವಿ. ಮತ್ತೆ ಮಾಲೆ ಪಟಾಕಿ, ಲಕ್ಷ್ಮಿ ಪಟಾಕಿ ಎಲ್ಲ ತಗೊಂಡಿದ್ದೀವಿ, ಸುಮಾರು ತಗೊಂಡಿದ್ದೀವಿ. ಶಾರ್ಟ್ಸ್, ಮತ್ತೆ ಮಿಂಚ್ ಪಟಾಕಿ ಒಂದು ಪ್ಯಾಕೆಟ್ ಸಣ್ಣದೊಂದು ತಗೊಂಡಿದ್ದೀವಿ. ಈಗ ದೊಡ್ಡವರಾಗಿದ್ದಾರೆ, ಹಾಗಾಗಿ ದೊಡ್ಡದೇ ಕಾಣೋದಲ್ಲ, ಸೊ ಸಣ್ಣ ತಗೊಂಡು. ಆಮೇಲೆ ಸುಮಾರು ಇಲ್ಲಿ ನವಿಲೆಲ್ಲ ಉಂಟು. ಮತ್ತು ಈ ಗಂಡಂದ್ರು ನಮಗೆಲ್ಲ ಪರ್ಮಿಷನ್ ಕೊಡೋದಿಲ್ಲ, ಎಂತ ಮಾಡ್ಲಿಕ್ಕೆ ಆಗೋದು. ಎಂತ ಇದು ಮಾಡಿ ಇದೆನ್ಸಿತ್ತು, ಓ ಇದು ತುಂಬ ರಾಕೆಟ್ ಹೋಗ್ತದಲ್ಲ ಅದ ಅಂತ. ಸ್ಕೈ ಪಾಪ್ಸ್ ಎಲ್ಲಾದ್ರು ವಾಟ್ ಸ್ಯಾನ್ ಕರೆಕ್ಟ್ ಕೊಡ್ಲಿಕ್ಕೆ ಆಗುದಿಲ್ವಾ? ಸ್ಯಾನ್ ನಿಮ್ದು ಗಂಡ ಎಂತದ ತಗೋತಿದ್ದಾರೆ, ಸ್ವಲ್ಪ ಝೂಮ್ ಆಗಿ. ಪಬ್ಜಿ ಆಟ ಆಡ್ಲಿಕ್ಕೆ ಉಂಟು. ಇಲ್ಲೊಂದುಂಟು ನೋಡಿ, ಎಂತ ಅದು ಗೊತ್ತಿಲ್ಲ, ಅದು ನೀವೇ ಕಂಡುಹಿಡಿಬೇಕು, ಜ್ಞಾನಿಗಳು. ಕುಲ್ಫಿ ಉಂಟು ನೋಡಿ. ಹಾಂ, ಯಾವುದು ಹೊಸದಿದೆ ಕುಲ್ಫಿ, ಸುಸುರು ಕಡ್ಡಿ. ಇದು ಒಳ್ಳೆ ಸೌಂಡ್ ಆಗ್ತದೆ. 40 ಉಂಟಂತೆ, ಅದು ಕ್ಯಾನ್ಸಲ್ ಮಾಡಿ ಇದು ತಗೊಳ್ಳುವಲ್ಲ. ಎಷ್ಟು ಎಷ್ಟಂತ ಹೌದಾ? ಒಂದು ರೀಲ್ ಹೇಳಿದ್ರೆ ಅದು ಇದು ಒಂದು ಸೆಟ್ ಬರ್ತದಲ್ಲ. ಅಲ್ಲ, ಇಲ್ಲಿಂದ ಇಲ್ಲಿವರೆಗೆ. ಇಲ್ಲಿಂದ ಇಲ್ಲಿವರೆಗೆ ಬೇಡ, 200 ರೂಪೀಸ್. ಹಾಂ, ಹಂಗಾರೆ ಇದರಲ್ಲಿ 1000 ರೂಪೀಸ್. ಕರೆಕ್ಟ್. ನೀನು ಪಟಾಕಿ ಅಂಗಡಿಯಲ್ಲಿ ಕೆಲಸಕ್ಕಿದ್ದೀಯ ಅಂತ. ಸೈಜ್ ಸಣ್ಣದುಂಟು ಅಲ್ಲ, ಒಂದು ಓಪನ್ ಇಟ್ಟಿರ್ತಾರಲ್ಲ, ಓಪನ್ ಮಾಡಿ ಅಂತ ಆಗೋದಿಲ್ಲ. ಹೋದ್ರು ಅವ್ರ ಹತ್ರ ಕೇಳು. ಬಟ್ ಒಳ್ಳೆ ಇದೆ ನೋಡಿ, ತಗೊಳ್ಳಿ ಮೇಡಮ್, ಡಿಸ್ಕೌಂಟ್ ಮಾಡಿ ಕೊಡುವ. ನಿಮ್ಮದೇ ಅಂಗಡಿ ಸ್ವಂತ ತಗೊಂಡ್ರೆ ಜಾಸ್ತಿ ಡಿಸ್ಕೌಂಟ್ ಆಗೋದಿಲ್ಲ ಅಂತೆ. ಹೌದಾ? ಯಾರು ಹೇಳಿದ್ದು? ಐ ಥಿಂಕ್ ನಮ್ಮದ್ರಲ್ಲಿ ಯಾವುದೂ ಇಲ್ಲ. ಹಾಂ, ಇದು ಮಾಲೆ ಪಟಾಕಿ ಕ್ಯಾನ್ಸಲ್ ಮಾಡಿ. ಇದು ಸ್ಟ್ಯಾಂಡರ್ಡ್, ಇದು ಸ್ಟ್ಯಾಂಡರ್ಡ್ ಫೈರ್ ಪೆನ್ಸಿಲ್. ಅದು ಟ್ರೈ ಕಲರ್ ಫೌಂಟೇನ್. ಬೇಕು, ಅದು ಕ್ಯಾನ್ಸಲ್ ಮಾಡಿ. ಇದು ಬೇಡ, ಇದು ಬೇಡ, ಇದಿಲ್ಲ. ನೀವು ಹಾಕಿ ಅಂತ ಅದೇ ಮುಂಚೆ ನಾನಿರಲಿಲ್ಲ ಮರೆ ಬಕೆಟ್ ಫುಲ್ ಮಾಡಿ ಇಟ್ಟಿದ್ದಾಳಂತೆ. ಅವ್ರು ಆಗ್ಲೇ ಹೇಳಿದ್ರು
ಇದೆಯಲ್ಲ ಸೇಮ್ ಈ ಸ್ಟ್ಯಾಂಡರ್ಡ್ ಅಲ್ಲ ಎರಡು ಎಂತಕ್ಕೆ? ಬೇಡ ಎರಡಿಲ್ಲ ಒಂದೇ. ಆಯ್ತು ನಮ್ದಾಯ್ತು. ಹೋಗಿ ಬಿಲ್ ಮಾಡ್ಲಿಕ್ಕೆ. ಪೇ ಮಾಡಿ ಯಾರು? ಬಿಲ್ ಮಾಡಿ ಪೇ ಮಾಡಿ. ನಿನ್ನದೇ ಅಕೌಂಟಲ್ಲಿ ಮಾಡ್ತೇನೆ, ನನಗೇನು. ನಾ ಖಾಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಮಾತ್ರ. ನೋಡಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಿವ್ ಅಂತದಂತೆ ಪಟಾಕಿ. ಹೌದಾ? ಅದಕ್ಕೆ ಹುಷಾರಿದ್ರು. ಇನ್ನಂದ್ರೆ ಮತ್ತೆ ಎಂತ ಮೋಸ ಮಾಡ್ತಾರಾ? ಕೊಡುವುದೇ ಇಲ್ಲ. ಯಾರು ಕೊಡುದಿಲ್ಲ ಅವರ? ನೀವು ಕೊಡ್ತೀರಾ ಆಮೇಲೆ ನಾನು ಕೊಡ್ತೀನಿ ಅಂತ ಪ್ರತಿಯೊಂದು ಬುಕ್ ಮಾಡಿ ಬರ್ದಿಡೆಯಿಂದ ಲೆಜರ್ ಮೇಂಟೈನ್ ಮಾಡಿಂದ ಬುಕ್ಕೆ ಫುಲ್ ಆತ ಅಂತ. 100 ರೂಪಾಯಿ ಕೊಡುದಿದ್ದು ಆಮೇಲೆ 10 ರೂಪಾಯಿ ಆಗ್ತದೆ. ಒಂದು ಸೊನ್ನೆ ರಿಮೂವ್ ಆಗುದಾ? ಅದೆಲ್ಲ ನಿಮ್ಗೆ ಟ್ರಿಕ್ ಬೇಕಾದ್ರೆ ಶ್ರೇಯನ್ ಹತ್ರ ಕೇಳಿ, ಶ್ರೇಯ ಹೇಳ್ತಾರೆ. ನೋಡಿ, ಅವ್ರು 100 ರೂಪಾಯಿ ಸಾಲ ತಗೊಂಡ್ರೆ ಕಡೆಗೆ 10 ರೂಪಾಯಿ ರಿಟರ್ನ್ ಕೊಡೋದಂತೆ ಇವರಿಗೆ. ಹೌದಾ? ಸಂತಂತೆ. ಸ್ಟ್ಯಾಂಡರ್ಡಿಗೆ ಡಿಸ್ಕೌಂಟ್ ಇಲ್ಲ. ಡಿಸ್ಕೌಂಟ್ ಇತ್ತು ಹೊಟ್ಟುದಿಲ್ಲ ಗೊತ್ತಿಲ್ಲ. ಅದು ದೊಡ್ಡ ಸುಸುರು ಕಡ್ಡಿ ಬೇಡ. ಅದೇ ನವಿಲೆ ಅವ್ರು ನೋಡಿದ್ರಾಗ ಅದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅವರಿಗೆ. ಹಾರುದು ಸ್ಪ್ರೆಡ್ ಆತಷ್ಟೇ. ಮೇ ಬಿ ಒಂದು ನವಿಲದು ಚಿತ್ರ ತರ ಉಂಟಾ ಅಂತ ಎದುರುಗಡೆ. ನಿನ್ನ ಹೆಂಡತಿಯೆಲ್ಲ ನೋಡಿ ಬರ್ತಾರಂತ ಅನ್ಕೊಂಡ್ರು ನಾನು. ಅಲ್ಲ ಮಾರ್ರೆ, ಒಂದು 5 ನಿಮಿಷದಲ್ಲಿ ಹೊತ್ತಿ ಹೋಗೋದಕ್ಕೆ ಯೂಟ್ಯೂಬ್ ಎಲ್ಲ ಮಾಡಿ ನೋಡ್ಕೊಂಡು ಬರ್ಬೇಕಾ? ಅದು ಈಗದು ಟೆನ್ಷನ್ ಅಲ್ಲ, ನೆಕ್ಸ್ಟ್ ಮಂತ್ ಬರುವಾಗ ಸ್ಟ್ಯಾಂಡಿಂಗ್ ಬರ್ತದ ಅಷ್ಟೇ ಅಲ್ಲ. ಅವ್ರು ಹೇಳೋದು ಹಂಗೆ ಅಲ್ಲ. ಅಲ್ಲ ಅದೇ ಅವ್ರು ದೊಡ್ಡ ದೊಡ್ಡದೇ ನೋಡಿದಲ್ಲ. ಅಲ್ಲ ಮಾರ್ರೆ, ಸ್ವಲ್ಪ ಹಿಂದೆ ಆದ್ರೆ ಇದೊಂದು ಹೊಟ್ಟದಾಗ್ತದೆ.